All Academy. Always with you. ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಆಲ್ ಅಕಾಡೆಮಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಈ ಸಮಾಜದಲ್ಲಿ ನಮಗೆ ಅನ್ಯಾಯವಾದಾಗ ನಮಗೆ ನ್ಯಾಯ ದೊರಕಿಸಿಕೊಡುವಂತಹ ಸ್ಥಾನ ಅಂತಂದ್ರೆ ಅದು ನ್ಯಾಯಾಲಯ ಮಾತ್ರ. ಅದರಲ್ಲೂ ಕೂಡ ನಮ್ಮ ಧ್ವನಿಯಾಗಿ ನ್ಯಾಯಾಲಯದಲ್ಲಿ ಹೋರಾಡಿ ನಮಗೆ ಜಯ ದೊರಕಿಸಿಕೊಡುವವರು ನ್ಯಾಯವಾದಿಗಳು, ಅಂದ್ರೆ ಲಾಯರ್ಸ್ ಅಥವಾ ವಕೀಲರು ಅಂತ ಹೇಳ್ತೀವಿ. ಹಲವಾರು ವಿದ್ಯಾರ್ಥಿಗಳಿಗೆ ಈ ಸಮಾಜದಲ್ಲಿ ಒಬ್ಬ ಉತ್ತಮ ನ್ಯಾಯವಾದಿಗಳು ಅಥವಾ ವಕೀಲರು ಅಥವಾ ಲಾಯರ್ ಆಗಬೇಕು ಅಂತ ಬಹಳಷ್ಟು ಕನಸನ್ನ ಕಂಡಿರ್ತಾರೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಡಿಯೋ ಅತ್ಯಂತ ಉಪಯುಕ್ತವಾಗಲಿದೆ. ಹೌದು ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ಲಾಯರ್ ಆಗುವುದು ಹೇಗೆ ಎಂಬ ಸಂಪೂರ್ಣ ಮಾಹಿತಿಯನ್ನ ನಾನು ನೀಡ್ತಾ ಇದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಈ ಲಾಯರ್ ಆಗ್ಬೇಕಂತಂದ್ರೆ ನಾವು LLB ಕೋರ್ಸ್ ಅನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಈ ಲಾ ಕೋರ್ಸ್ ಮಾಡಲು ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಬೇಕು, ಏಜ್ ಲಿಮಿಟ್ ಏನಾದ್ರೂ ಇದೆನಾ, ಮತ್ತು ಕೋರ್ಸ್ ಡ್ಯೂರೇಷನ್ ಎಷ್ಟಿರುತ್ತೆ, ಮಿನಿಮಮ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಎಷ್ಟಿರುತ್ತೆ, ಟೈಪ್ ಆಫ್ ಅಡ್ಮಿಷನ್ಸ್ ನ ನೋಡೋಣ, ಯಾವ್ಯಾವ ಕಾಲೇಜ್ಗಳಿದೆ LLB ಮಾಡಲು ಮತ್ತು ಅಲ್ಲಿ ಅಡ್ಮಿಷನ್ ಪ್ರೊಸೆಸ್ ಏನಿರುತ್ತೆ, ಅದ್ರ ಜೊತೆಗೆ ಕೆಲವೊಂದು ನ್ಯಾಷನಲ್ ಲಾ ಯೂನಿವರ್ಸಿಟಿಗಳಿದೆ, ಅವುಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಮತ್ತು ಯಾವ ಯಾವ ವಿಷಯಗಳನ್ನ ನೀವು LLB ಡಿಗ್ರಿಯಲ್ಲಿ ನೀವು ಕಲಿತೀರಾ, ಹೈಯರ್ ಸ್ಟಡಿ ಆಪ್ಷನ್ಸ್ ಏನಾದರೂ ಇದೆನಾ, ಪ್ಲಸ್ ಅದ್ರ ಜೊತೆಗೆ LLB ಮುಗಿದ ನಂತರ ನಿಮಗೆ ಇರುವಂತಹ ಉದ್ಯೋಗ ಅವಕಾಶಗಳು, ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರ್ ನಲ್ಲಿರುವಂತಹ ಉದ್ಯೋಗ ಅವಕಾಶಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಪ್ರಿಯ ವಿದ್ಯಾರ್ಥಿಗಳೇ, LLB ಕೋರ್ಸ್ ಯಾರು ಮಾಡಬಹುದು? ನಿಮ್ಗೊಂದು ಪ್ರಶ್ನೆ ಇರುತ್ತೆ, SSLC ಆದ ನಂತರ ಮಾಡ್ಬೇಕಾ, ಡಿಪ್ಲೊಮಾ ಆದ ನಂತರ ಮಾಡ್ಬೋದಾ, ಯಾರು ಮಾಡ್ಬೋದು, ಇದಕ್ಕೇನಾದ್ರೂ ಮಿನಿಮಮ್ ಕ್ವಾಲಿಫಿಕೇಶನ್ ಇದೆಯಾ? ಈಗ ನೋಡಿ, ಒಬ್ಬ MBBS ಡಾಕ್ಟರ್ ಆಗ್ಬೇಕಂತಂದ್ರೆ ನೀವು ಅಲ್ಲಿ ಬಯಾಲಜಿಯನ್ನ ಮಾಡಿರ್ಬೇಕು, PUC ಸೈನ್ಸ್ ಮಾಡಿ ಅದರಲ್ಲೂ ಕೂಡ ನೀವು ಬಯಾಲಜಿಯನ್ನ ಮಾಡಿರ್ಬೇಕು. ಹಂಗೆ ಏನಾದ್ರೂ ಒಂದು ಕ್ರೈಟೀರಿಯಾ ಇದೆನಾ? ನೋಡಿ, ಇಲ್ಲಿ PUC ಆದಂತಹ ವಿದ್ಯಾರ್ಥಿ ಮಾಡ್ಬೋದು, ಡಿಗ್ರಿ ಆದವ್ರು ಕೂಡ ಮಾಡ್ಬೋದು, ಮಾಸ್ಟರ್ ಡಿಗ್ರಿ ಆದವ್ರು ಕೂಡ ಮಾಡ್ಬೋದು, ಅದ್ರ ಜೊತೆಗೆ ಡಿಪ್ಲೊಮಾ ಮುಗಿಸಿದಂತ ವಿದ್ಯಾರ್ಥಿಗಳು ಕೂಡ ಈ LLB ಕೋರ್ಸ್ ಅನ್ನ ಮಾಡಲು ಅವಕಾಶವಿದೆ. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾತಂದ್ರೆ PUC ಅಥವಾ 10+2 ಅಂತ ಹೇಳ್ತೀವಿ. ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಯಾವುದೇ ವಿಭಾಗದವರಾಗಿರ್ಲಿ, ನೀವು PUC ಮಾಡಿದ್ರೆ ನೀವು ನೇರವಾಗಿ ಒಂದು 5 ವರ್ಷದ ಇಂಟಿಗ್ರೇಟೆಡ್, ಅದನ್ನ ಮುಂದೆ ಹೇಳ್ತೀನಿ ನಾನು ಹೇಗೆ ಅಂತ ಹೇಳಿ. ಮತ್ತೆ ಡಿಗ್ರಿ ಆಗಿರತ್ತಪ್ಪ, ಸರ್ ನಮ್ದು BSc ಆಗಿದೆ ಸರ್, ನಂದು ಇಂಜಿನಿಯರಿಂಗ್ ಆಗಿದೆ ಸರ್, ನಂದು BCom ಆಗಿದೆ ಅಂತಂದ್ರೆ ಯಾವುದೇ ರೀತಿಯಂತ ತಲೆ ಕೆಡಿಸ್ಕೊಳ್ಬೇಕು. ಯಾವುದೇ ಡಿಗ್ರಿ ಆಗಿದ್ರು ನೀವು ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ನಿಮ್ಮ ಡಿಗ್ರಿ ಇದ್ರೆ ನೀವು ಕೂಡ ಈ ಲಾ ಕೋರ್ಸ್ ಅನ್ನ ಮಾಡ್ಬೋದು. ಮತ್ತೆ ಸರ್ ಡಿಗ್ರಿ ಆಗಿದೆ ನಂದು, ನಾ ಮಾಸ್ಟರ್ ಡಿಗ್ರಿನೂ ಮಾಡಿದೀನಿ, ಆದ್ರೂ ಕೂಡ ನಾ LLB ಮಾಡ್ಬೋದಾ, ಲಾ ಕಲಿಬೋದಾ? ಮಾಡ್ಬೋದು. ನೀವು PUC ಮುಗಿಸಿ, ಡಿಗ್ರಿ ಮುಗಿಸಿ, ಮಾಸ್ಟರ್ ಡಿಗ್ರಿ ಮಾಡಿ, ಮುಂದೆ PhDನೂ ಮಾಡಿ ಕೂಡ ಅದಾದ್ಮೇಲೂ ನೀವು ಲಾ ಕೋರ್ಸ್ ಮಾಡಲು ಅವಕಾಶವಿದೆ. ಮತ್ತೆ ಡಿಪ್ಲೊಮಾ ವಿದ್ಯಾರ್ಥಿಗಳು ಹೆಂಗ್ ಮಾಡ್ಬೋದು ಸರ್? ನಮ್ಗೇನಾದ್ರು ಅವಕಾಶ ಇದೆ ನೋಡಿ. ಇತ್ತೀಚೆಗೆ ಡಿಪ್ಲೊಮಾನ PUC ಇಕ್ವಲೆಂಟ್ ಅಂತ ಕನ್ಸಿಡರ್ ಮಾಡಿರೋ ಕಾರಣ ಈ PUC ವಿದ್ಯಾರ್ಥಿಗಳು ಯಾವ ರೀತಿ ಪ್ರವೇಶವನ್ನ ಪಡಿತಾರೋ ಅದೇ ರೀತಿ ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ನೀವು LLB ಅಥವಾ ಲಾ ಓದಲು ಅವಕಾಶ ಇದೆ. ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಮಾಡಿದವ್ರಿಗೆ ಬೇರೆ ರೀತಿಯಾದಂತಹ ಅಡ್ಮಿಷನ್ ಪ್ರೊಸೆಸ್ ಇರುತ್ತೆ. PUC ಮತ್ತು ಡಿಪ್ಲೊಮಾ ಮುಖಾಂತರ ನೀವು ಲಾ ಓದಬೇಕಂದ್ರೆ ಅದಕ್ಕೆ ಅಡ್ಮಿಷನ್ ಪ್ರೊಸೆಸ್ ಬೇರೆ ಇರುತ್ತೆ. ಸೊ ನೀವು ಯಾವುದೇ ರೀತಿಯಾದಂತಹ PUC ಆದ್ರೂ ಕೂಡ ನೀವು ಲಾನ ಕಲಿಬಹುದು, ಡಿಗ್ರಿ ಆದ್ರೂ ಕಲಿಬಹುದು, ಮಾಸ್ಟರ್ ಡಿಗ್ರಿ ಆದ್ರೂ ಕಲಿಬಹುದು, ಡಿಪ್ಲೊಮಾ ಆದ್ರೂ ಕೂಡ ನೀವು ಲಾನ ಕಲಿಬಹುದಾಗಿದೆ. ಇನ್ನ ಏಜ್ ಲಿಮಿಟ್ ಏನಾದ್ರೂ ಇದೆನಾ? ಸರ್ ನಾನು ಆಲ್ರೆಡಿ ಡಿಗ್ರಿ ಮಾಡಿದೀನಿ, ಮಾಸ್ಟರ್ ಡಿಗ್ರಿನೂ ಮಾಡಿದೀನಿ, ಮತ್ತೇನಾದ್ರೂ ಏಜ್ ಲಿಮಿಟ್ ಇದೆನಾ? ಸರ್ ನಾನು ಜಸ್ಟ್ PUC ಮುಗಿದಿದೆ, ಏನಾದ್ರೂ ಏಜ್ ಲಿಮಿಟ್ ಇದೆನಾ? ಮಿನಿಮಮ್ ಏಜು ಮ್ಯಾಕ್ಸಿಮಮ್ ಏನಂದ್ರೆ ನೋಡಿ, ಆಸ್ ಆಫ್ ನೌ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಏಜ್ ಲಿಮಿಟ್ ಇಲ್ಲ. ನೀವು ಲಾ ಓದಲು ಭಾರತದಲ್ಲಿ ಯಾವುದೇ ರೀತಿಯಂತ ಏಜ್ ಲಿಮಿಟ್ ಇಲ್ಲ. ಆದ್ರೆ ಇತ್ತೀಚೆಗೆ ಕೆಲ ಡಿಸ್ಕಷನ್ ನಡೀತಾ ಇದೆ, ಒಂದು ಮ್ಯಾಕ್ಸಿಮಮ್ ಏಜ್ ಕಟ್ ಆಫ್ ಇಡೋಣ ಅಂತ ಹೇಳಿ. ಬಟ್ ಅದು ಇನ್ನೂ ಅಧಿಕೃತವಾಗಿ ಎಲ್ಲಿ ಕೂಡ ಇಲ್ಲ. ಕೆಲವೊಂದು ಕಾಲೇಜ್ನಲ್ಲಿ ಮ್ಯಾಕ್ಸಿಮಮ್ 35 ಏಜ್ ಅಂತ ಹೇಳ್ತಾರೆ, ಮತ್ತು ಶೆಡ್ಯೂಲ್ ಕಾಸ್ಟ್ ಟ್ರೈಬ್ ಅಂದ್ರೆ ರಿಸರ್ವ್ ಕ್ಯಾಟಗರೀಸ್ ಗಳಿಗೆ ಕೆಲವೊಂದು ಏಜ್ ಲಿಮಿಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ಅದು ಅಫಿಷಿಯಲಿ ಎಲ್ಲೂ ಇಲ್ಲ. ಆ ಕಾರಣದಿಂದ ಸೊ ಯಾವುದೇ ರೀತಿಯಾದಂತ ಏಜ್ ಲಿಮಿಟ್ ಇಲ್ಲ. ನೀವು 50 ವರ್ಷ ಆದ ನಂತರ ಹೋಗಿ ಅಡ್ಮಿಷನ್ ಮಾಡಿಸಿ ಕೂಡ ಲಾ ಓದ್ಬೋದು. ನೀವು ಜಸ್ಟ್ 18 ಇಯರ್ಸ್ ಕಂಪ್ಲೀಟ್ ಆಗಿ PUC ಮುಗಿದ್ರು ಕೂಡ ಲಾ ಅಡ್ಮಿಷನ್ ಮಾಡಿಸಿ ಲಾನ ಓದ್ಬೋದು. ಹಾಗಾಗಿ ಯಾವುದೇ ರೀತಿಯಾದಂತಹ ಏಜ್ ಲಿಮಿಟು, ನೀವು ಲಾ ಕೋರ್ಸ್ ಮಾಡಿ ಲಾಯರ್ ಆಗಲು ಏಜ್ ಲಿಮಿಟ್ ಇಲ್ಲ.
ಇನ್ನ ನೀವು ಲಾಯರ್ ಆಗ್ಬೇಕಂತಂದ್ರೆ ಎಷ್ಟು ವರ್ಷದ ಡಿಗ್ರಿಯನ್ನ ಓದ್ಬೇಕು? ಬಹಳಷ್ಟು ಜನಕ್ಕೆ ಪ್ರಶ್ನೆ ಇರುತ್ತೆ ನೋಡಿ. ಈಗ MBBS ಒಂದು 4 ವರ್ಷ 5 ವರ್ಷದ ಇರುತ್ತೆ, ಇಂಜಿನಿಯರಿಂಗ್ 4 ವರ್ಷ ಇರುತ್ತೆ. ಹಂಗೆ ಈ ಆಕ್ಚುಲಿ ಎಷ್ಟು ವರ್ಷದ ಕೋರ್ಸ್ ಇರುತ್ತೆ ಅಂತಂದ್ರೆ ನೋಡಿ, PUC ಅಥವಾ ಡಿಪ್ಲೊಮಾ ಆದ ನಂತರ ನೀವೇನಾದ್ರೂ ಅಡ್ಮಿಷನ್ ನ ಪಡೆದ್ರೆ ಲಾ ಕೋರ್ಸ್ ಅಥವಾ ಲಾಯರ್ ಆಗಲು ನೀವು ಈ ಲಾ ಕೋರ್ಸ್ಗೆ PUC ಅಥವಾ ಡಿಪ್ಲೊಮಾ ಆದ ನಂತರ ನೀವು ಅಡ್ಮಿಷನ್ ಪಡಿಸಿದ್ರೆ ನಿಮಗೆ 5 ವರ್ಷದ ಇಂಟಿಗ್ರೇಟೆಡ್ ಕೋರ್ಸ್ ಇರುತ್ತೆ. 5 ವರ್ಷದ ಕೋರ್ಸ್ ಇರುತ್ತೆ. ಇಲ್ಲಿ ನಿಮಗೆ ಒಂದು ಡಿಗ್ರಿ ಪ್ಲಸ್ ಲಾ ಡಿಗ್ರಿ ಸೇರಿ ಬಂದ್ಬಿಡುತ್ತೆ. ಓಕೆ. ಇನ್ನ ನಾವು ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿಯನ್ನ ಮುಗಿಸಿದ್ರೆ ನೋಡಿ, ನಂದು BCom ಮುಗ್ದಿದೆ ಪ್ಲಸ್ MCom ಮುಗ್ದಿದೆ, ಅಥವಾ BCom ಮಾತ್ರ ಮುಗ್ದಿದೆ ಅಂತಂದ್ರೆ ನಿಮ್ಗೆ 3 ವರ್ಷದ ಕೋರ್ಸ್ ಆಗಿರುತ್ತೆ. ನೋಡಿ, PUC ಅಥವಾ ಡಿಪ್ಲೊಮಾ ಮೇಲೆ ಅಡ್ಮಿಷನ್ ಪಡೆದ್ರೆ 5 ವರ್ಷದ ನೀವು ಕೋರ್ಸ್ ಆಗಿರುತ್ತೆ. ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಮೇಲೆ ಅಂತ ನೀವು ಅಡ್ಮಿಷನ್ ಪಡೆದ್ರೆ ಅಲ್ಲಿ 3 ವರ್ಷದ ನಿಮಗೆ ಲಾ ನ ಓದ್ಬೇಕಾಗತ್ತೆ. ಇದು ಇಷ್ಟು ವರ್ಷದ ಕೋರ್ಸ್ ಇರುತ್ತೆ. ಸೊ ಮೊದಲೇ ಹೇಳ್ದಂಗೆ ಏನಾದ್ರೂ ಮಿನಿಮಮ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಇದೆನಾ ಲಾ ಓದಲು? ನಾವೀಗ ಏನ್ ನೋಡಿದ್ವಿ? ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡಿದ್ವಿ, ಪ್ಲಸ್ ಎಷ್ಟು ವರ್ಷ ಲಾ ಇದೆ ಅಂತ ನೋಡಿದ್ವಿ. ನೋಡಿ, ಮಿನಿಮಮ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಇದೆ. PUC ಅಥವಾ ಡಿಪ್ಲೊಮಾ ಆದ್ರೂ ಪ್ಲಸ್ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಯಾವುದೇ ಇರಲಿ, ನೀವು ಮಿನಿಮಮ್ 40% ಆಫ್ ಮಾರ್ಕ್ಸ್ ಫಾರ್ ರಿಸರ್ವ್ಡ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಇರುತ್ತೆ. ಅದು ಯಾವುದೇ ರೀತಿಯಾದಂತಹ ಕಾಲೇಜ್ ಆಗಿರಲಿ. ಇನ್ನುಳಿದಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಸರಾಸರಿ 45% ನಿಮ್ದು ಮಾರ್ಕ್ಸ್ ಇರಬೇಕು. PUC ಅಂತ ಅಡ್ಮಿಷನ್ ತಗೊಳ್ಳೋ ಹುಡುಗರು 40-45% ನಿಮ್ದು PUC ಓವರ್ ಆಲ್ ಪರ್ಸೆಂಟೇಜ್ ಇರಬೇಕು. ಅಥವಾ ಡಿಪ್ಲೊಮಾ ಮಾಡಿದಂಥ ವಿದ್ಯಾರ್ಥಿಗಳದ್ದು ಕೂಡ 40-45% ಮಾರ್ಕ್ಸ್ ನಿಮ್ದು ಆವರೇಜ್ ಆಗಿ ಇರಬೇಕು. ಇನ್ನು ಡಿಗ್ರಿಯಲ್ಲಿ ಡಿಗ್ರಿ ಮುಖಾಂತರ ಪ್ರವೇಶ ಪಡೆಯುವಂಥವ್ರು ಅಥವಾ ಮಾಸ್ಟರ್ ಡಿಗ್ರಿ ಮುಖಾಂತರ ಡಿಗ್ರಿಯಲ್ಲಿ ನಿಮ್ದು ಮಿನಿಮಮ್ 40 ಫಾರ್ ರಿಸರ್ವ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ, 45% ಫಾರ್ ಆಲ್ ಅದರ್ ಸ್ಟೂಡೆಂಟ್ಸ್ಗೆ ಇರಬೇಕಾಗುತ್ತೆ. ಸೊ ಮಿನಿಮಮ್ ಪರ್ಸೆಂಟೇಜ್ ನಿಮ್ದು 45% ಅಥವಾ 40% ಇರಲೇಬೇಕು. ಇದರ್ PUC ಸ್ಟೂಡೆಂಟ್ ಆಗಿರಲಿ, ಅಥವಾ ಡಿಗ್ರಿ ಸ್ಟೂಡೆಂಟ್ ಆಗಿರಲಿ, ಅಥವಾ ಡಿಪ್ಲೊಮಾ ಸ್ಟೂಡೆಂಟ್ ಆಗಿರಲಿ, ಮಾಸ್ಟರ್ ಸ್ಟೂಡೆಂಟ್ ಆಗಿರಲಿ, ಇಷ್ಟು ಮಿನಿಮಮ್ ಪರ್ಸೆಂಟೇಜ್ ಇರಬೇಕು ನೀವು ಲಾನ ಓದ್ಬೇಕಪ್ಪ ಅಂತಂದ್ರೆ. ಇನ್ನ ಟೈಪ್ ಆಫ್ ಅಡ್ಮಿಷನ್ಸ್ ನೋಡೋಣ. ನೋಡಿ, ಬಹಳಷ್ಟು ಮೇನ್ ಇದು ಆಗಿರುತ್ತೆ, ಅಡ್ಮಿಷನ್ ಎಷ್ಟಿರುತ್ತೆ, ಯಾವ ಟೈಪ್. ನೋಡಿ, ಈ ಲಾ ಓದಲು ಕರ್ನಾಟಕದಲ್ಲಿ 2 ರೀತಿಯಾದಂತಹ ನಮಗೆ ಪ್ರವೇಶಗಳಿರುತ್ತೆ. ಒಂದು PUC ಅಥವಾ ಡಿಪ್ಲೊಮಾ ಮೇಲೆ, ಇನ್ನೊಂದು ಡಿಗ್ರಿ ಮೇಲೆ. ಮೊದಲೇ ಹೇಳಿದಾಗೆ PUC ಮೇಲೆ ನೋಡಿ, PUC ಅಥವಾ ಡಿಪ್ಲೊಮಾ ಮುಗಿಸಿದ್ ಯಾವುದೇ ಇರಲಿ, PUC ಸೈನ್ಸ್, ಆರ್ಟ್ಸ್, ಕಾಮರ್ಸ್, ಯಾವುದೇ PUC ಆಗಿರಲಿ, ನೀವು ಯಾವುದೇ ಬ್ಯಾಕ್ಗ್ರೌಂಡ್ ಇಂದ ಇದ್ರೂ ಕೂಡ ನೀವು PUC ಆದ ನಂತರ ಅಡ್ಮಿಷನ್ ನ ಪಡಿಬಹುದು. ಇದು ಇಂಟಿಗ್ರೇಟೆಡ್ LLB ಆಗಿರುತ್ತೆ. 5 ವರ್ಷದ ದೀರ್ಘ ಕೋರ್ಸ್ ಆಗಿರುತ್ತೆ. ಇಲ್ಲಿ ನೋಡಿ, BA LLB, BBA LLB, BCom LLB, BA LLB ಆನರ್ಸ್, BBA LLB ಆನರ್ಸ್ ಅಂತ ಇಷ್ಟು ವಿಭಾಗಗಳಲ್ಲಿ PUC ಆದ ನಂತರ ನೀವು ಪ್ರವೇಶವನ್ನ ಪಡಿಬಹುದಾಗಿದೆ. ಸೊ ಯಾಕಂದ್ರೆ PUC ಆದ ನಂತರ ಒಂದು ಡಿಗ್ರಿನೂ ಬೇಕಲ್ಲ ನಿಮಗೆ, ಬರೀ LLB ಮಾತ್ರ ಅಲ್ಲ. ಅದಕ್ಕೋಸ್ಕರ ಈ 5 ವರ್ಷದಲ್ಲಿ ನಿಮಗೆ ಒಂದು ಅಡಿಷನಲ್ ಡಿಗ್ರಿ ಜೊತೆಗೆ ಲಾನ ಡಿಗ್ರಿ ಕೂಡ ನಿಮಗೆ ನೀಡಲಾಗುತ್ತೆ. ಸೊ PUC ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳು 5 ವರ್ಷದ ಕೋರ್ಸ್ನಲ್ಲಿ 2 ಡಿಗ್ರಿಯನ್ನ ಪಡಿಬಹುದು. ಒಂದು ರೆಗ್ಯುಲರ್ ನಮ್ಮ BA, BCom, BBA ಡಿಗ್ರಿ ಜೊತೆಗೆ LLB ಡಿಗ್ರಿನೂ ಕೂಡ ನಿಮ್ದು ಆಗುತ್ತೆ. ಇದು ದೀರ್ಘ 5 ವರ್ಷದ ಕೋರ್ಸ್ ಆಗಿರುತ್ತೆ. ಇನ್ನ ಇನ್ನೊಂದು ಕ್ಯಾಟಗರಿ ಅಡ್ಮಿಷನ್ ಯಾವ್ದಪ್ಪ ಅಂತಂದ್ರೆ, ಅದು ಡಿಗ್ರಿ ಮಾಡಿದಂತ ವಿದ್ಯಾರ್ಥಿಗಳು. PUC ಮಾಡಿರ್ತಾರೆ, ಅದಾಂತಂದ್ರೆ ಡಿಗ್ರಿನೂ ಮುಗಿಸಿರ್ತಾರೆ. ಇಲ್ಲಿ ಇವರು ನೇರವಾಗಿ LLB ಕೋರ್ಸ್ಗೆ ಮಾತ್ರ ಪ್ರವೇಶವನ್ನ ಪಡಿತಾರೆ. ಸ್ಟ್ರೇಟ್ ಡೈರೆಕ್ಟ್ ಅಡ್ಮಿಷನ್ ಟು LLB ಇರುತ್ತೆ. ಅಲ್ಲಿ 3 ವರ್ಷದ LLB ಕೋರ್ಸ್ ಅನ್ನ ಕಲಿತಾರೆ. ಐದರ್ ಅವರು ಮಾಸ್ಟರ್ ಡಿಗ್ರಿ ಆಗಿರ್ಲಿ ಅಥವಾ ನಾರ್ಮಲ್ ಡಿಗ್ರಿ ಆಗಿದ್ರು, UG ಅಥವಾ PG ಯಾವುದೋ ಮುಗಿಸಿದ್ರು ಕೂಡ ಅವರು ನೇರವಾಗಿ LLB ಕೋರ್ಸ್ಗೆ ಮಾತ್ರ ಪ್ರವೇಶವನ್ನ ಪಡೆದು 3 ವರ್ಷದಲ್ಲಿ ಅವರು LLB ನ ಮುಗಿಸ್ತಾರೆ. ನೋಡಿ, ನೀವು ಡಿಗ್ರಿ ಅಂತಂದ್ರೆ ಸೈನ್ಸು, BSc ಅಥವಾ BCom ಅಥವಾ BA ಯಾವುದೇ ಡಿಗ್ರಿ ಆಗಿರಲಿ, ಅಥವಾ ಇವನ್ ಇಂಜಿನಿಯರಿಂಗ್ ಮಾಡಿರಲಿ, ಅಥವಾ ಮೆಡಿಕಲ್ ಮಾಡಿರಲಿ, BBA ಮಾಡಿರಲಿ, MBA ಮಾಡಿರಲಿ, ಯಾವುದೇ ಒಂದು ಡಿಗ್ರಿಯನ್ನ ಮುಗಿಸಿ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿಯನ್ನ ಮುಗಿಸಿದ್ರೆ ನೀವು ನೇರವಾಗಿ LLB ಅನ್ನ ಮಾಡ್ಬೋದು. ಅದು 3 ವರ್ಷದಾಗಿರುತ್ತೆ. PUC ಡಿಪ್ಲೊಮಾ ಮೇಲೆ 5 ವರ್ಷದ್ದು, ಡಿಗ್ರಿ ಮೇಲೆ 3 ವರ್ಷದ LLB ಕೋರ್ಸ್ ಆಗಿರುತ್ತೆ. ಇದು 2 ರೀತಿಯಾದಂತ ರೀತಿಯಲ್ಲಿ ನೀವು ಅಡ್ಮಿಷನ್ ನ ಪಡಿಬಹುದು ಕರ್ನಾಟಕದಲ್ಲಿ. ಇನ್ನು ಹಾಗಿದ್ರೆ ಅಡ್ಮಿಷನ್ ಪ್ರೊಸೆಸ್ ನೋಡೋಣ. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ಕರ್ನಾಟಕದಲ್ಲಿ ಕಾನೂನಿಗೋಸ್ಕರವಾಗಿಯೇ ಪ್ರತ್ಯೇಕವಾದಂತಹ ಒಂದು ಯೂನಿವರ್ಸಿಟಿ ಇದೆ. ಅದು ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿರುವಂತಹ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಇದೆ. ಈ ಲಾ ಯೂನಿವರ್ಸಿಟಿ ಮತ್ತು ಇದರ
ಅಡಿಯಲ್ಲಿ ಬರುವಂತಹ ಅಂದ್ರೆ ಇದರ ಅಫಿಲಿಯೇಟೆಡ್ ಹೊಂದಿರುವಂತಹ ಕಾಲೇಜ್ಗಳು ಸರಿಸುಮಾರು ಕರ್ನಾಟಕದಲ್ಲಿ 125ಕ್ಕೂ ಹೆಚ್ಚು ಕಾಲೇಜ್ಗಳಿದೆ. ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಪ್ಲಸ್ ಅಫಿಲಿಯೇಟೆಡ್ ಕಾಲೇಜ್ಗಳು 125 ಯೂನಿವರ್ಸಿಟಿಗಳಿದೆ. ಅದರಲ್ಲಿ ಈ 125 ಯೂನಿವರ್ಸಿಟಿಯಲ್ಲಿ ಕೆಲವೊಂದು ಗವರ್ಮೆಂಟ್ ಕಾಲೇಜ್ ಇದೆ, ಕೆಲವೊಂದು ಏಡೆಡ್ ಇದೆ, ಕೆಲವೊಂದು ಪ್ರೈವೇಟ್ ಕಾಲೇಜ್ ಇದೆ. ಸೊ ನೀವು ಯಾವ ರೀತಿಯ ಅಡ್ಮಿಷನ್ ನ ಪಡಿಬಹುದಪ್ಪ ಅಂತಂದ್ರೆ ಇಲ್ಲಿ ನೋಟಿಫಿಕೇಶನ್ ಬಿಡ್ತಾರೆ. ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಅವರು ಪ್ರತಿ ವರ್ಷ ಅಡ್ಮಿಷನ್ಗೋಸ್ಕರ ನೋಟಿಫಿಕೇಶನ್ ಬರ್ತಾರೆ. ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ನೀವು ಯಾವ ಕಾಲೇಜ್ಗೆ ಅಡ್ಮಿಷನ್ ಪಡಿಬೇಕು ಆ ಕಾಲೇಜ್ನಲ್ಲಿರೋ ಅಪ್ಲಿಕೇಶನ್ ನ ಫಿಲ್ ಮಾಡಿ ಅಲ್ಲಿ ಸಬ್ಮಿಟ್ ಮಾಡಬೇಕು. ಅದಾದ ನಂತರ ಏನ್ ಮಾಡ್ತಾರೆ, ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ. ಅಕಾರ್ಡಿಂಗ್ ಟು ಯುವರ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್, ರಿಸರ್ವೇಶನ್ ಏನೇನಿದೆ ಅಲ್ಲ ಅದ್ರದ್ದು ಎಲ್ಲಾದ್ರ ಮೇಲೇನು ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ. ಫಸ್ಟ್ ಲಿಸ್ಟ್, ಸೆಕೆಂಡ್ ಲಿಸ್ಟ್, ಥರ್ಡ್ ಲಿಸ್ಟ್ ಅಂತ 3 ಲಿಸ್ಟ್ ಮಾಡ್ತಾರೆ. ಅದರ ಪ್ರಕಾರ ವಿದ್ಯಾರ್ಥಿಗಳು ನೀವು ಫೀಸ್ ನ ಪೇ ಮಾಡಿ ಅಡ್ಮಿಷನ್ ಅನ್ನ ಪಡಿಬೇಕಾಗುತ್ತೆ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಪ್ಲಸ್ ಅದರ ಆ, ಅಡಿಯಲ್ಲಿ ಬರುವಂತಹ ಈ 125 ಕಾಲೇಜ್ಗಳು ಏನಿದೆ, ಅದಕ್ಕೆ ಹೆಚ್ಚು ಕಾಲೇಜ್ಗಳು, ಅಲ್ಲಿ ಯಾವುದೇ ರೀತಿಯಾದಂತಹ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ. ನೀವು ಹೋಗ್ಬೇಕು, ಅಪ್ಲಿಕೇಶನ್ ಹಾಕ್ಬೇಕು, ಅಪ್ಲಿಕೇಶನ್ ಫಿಲ್ ಮಾಡಬೇಕು, ಸಬ್ಮಿಟ್ ಮಾಡಬೇಕು, ಲಿಸ್ಟ್ ಬಿಡ್ತಾರೆ. ಆ ಲಿಸ್ಟ್ ಪ್ರಕಾರ ಫಸ್ಟ್ ಲಿಸ್ಟ್, ಸೆಕೆಂಡ್ ಲಿಸ್ಟ್ ಬಿಡ್ತಾರೆ. ಅದ್ರ ಪ್ರಕಾರ ನೀವು ಅಡ್ಮಿಷನ್ ಅನ್ನ ಮಾಡಬೇಕಾಗತ್ತೆ. ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತಹ ಲಾ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ. ಸೊ ಪ್ಲೀಸ್ ನೋಟ್ ದಟ್. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಇರುತ್ತೆ, ಈ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಮತ್ತು ಅದರ ಅಧೀನದಲ್ಲಿ ಬರುವಂತಹ ಈ ಅಫಿಲಿಯೇಟೆಡ್ ಕಾಲೇಜ್ಗಳು ಏನಿದೆಯಲ್ಲ ಅಲ್ಲಿ ಯಾವುದೇ ರೀತಿಯಾದಂತಹ ಅಡ್ಮಿಷನ್ ಟೆಸ್ಟ್ ಇರೋದಿಲ್ಲ. ಇನ್ನ ಈ ನ್ಯಾಷನಲ್ ಲಾ ಯೂನಿವರ್ಸಿಟಿ ಮತ್ತು ಕೆಲವೊಂದು ಹೆಸರಾಂತ ಟಾಪ್ ಲಾ ಕಾಲೇಜ್ಗಳಿದೆ ಕರ್ನಾಟಕ ಇಂಡಿಯಾದಲ್ಲಿನೇ. ಇಲ್ಲಿನ ಅಡ್ಮಿಷನ್ ಪ್ರೊಸೆಸ್ ನೋಡೋದಾತಂತಂದ್ರೆ ಇಲ್ಲಿ ಫಸ್ಟ್ ನೋಟಿಫಿಕೇಶನ್ ಆಗುತ್ತೆ. ಈ ಲಾ ಯೂನಿವರ್ಸಿಟಿಗಳು ಕೆಲವೊಂದು ರೆಪ್ಯೂಟೆಡ್ ಇದೆ. ಒಂದು ಬೆಂಗಳೂರಲ್ಲೇನೆ ಒಂದು ರೆಪ್ಯೂಟೆಡ್ ಯೂನಿವರ್ಸಿಟಿ ಇದೆ, ಲಾ ಯೂನಿವರ್ಸಿಟಿ. ಮತ್ತೆ ಇನ್ನು ಹಲವಾರು ಲಾ ಯೂನಿವರ್ಸಿಟಿಗಳಿದೆ ಮತ್ತು ಟಾಪ್ ರೆಪ್ಯೂಟೆಡ್ ಕಾಲೇಜ್ಗಳೇ. ಇವನ್ ಕೆಲವೊಂದು IIT-ಗಳಲ್ಲಿ ಕೂಡ, IIM IIT-ಅಲ್ಲಿ ಕೂಡ ಲಾನ ಕೋರ್ಸ್ ಇದೆ. ಸೊ ಆ ಕೋರ್ಸ್ ಅಲ್ಲಿ ನೀವು ಆ ಕಾಲೇಜ್ನಲ್ಲಿ ನೀವು ಅಡ್ಮಿಷನ್ ಪಡಿಬೇಕಂದ್ರೆ ಫಸ್ಟ್ ನೋಟಿಫಿಕೇಶನ್ ಆಗುತ್ತೆ, ಅಪ್ಲಿಕೇಶನ್ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನಂತರ ಒಂದು ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ನೋಡಿ, ವೆರಿ ಇಂಪಾರ್ಟೆಂಟ್. ನೀವು ದೊಡ್ಡ ದೊಡ್ಡ ರೆಪ್ಯೂಟೆಡ್ ಕಾಲೇಜ್ಗಳಲ್ಲಿ, ನ್ಯಾಷನಲ್ ಲೆವೆಲ್ ಕಾಲೇಜ್ನಲ್ಲಿ, ನ್ಯಾಷನಲ್ ಲಾ ಯೂನಿವರ್ಸಿಟಿಗಳಲ್ಲಿ ನೀವು ಕಲಿಬೇಕಪ್ಪ ಅಂತಂದ್ರೆ ನೀವು ಎಂಟ್ರೆನ್ಸ್ ಎಕ್ಸಾಮ್ನ ಬರಿಬೇಕಾಗುತ್ತೆ. ಮತ್ತೆ ಈ ಎಂಟ್ರೆನ್ಸ್ ಎಕ್ಸಾಮ್ ಏನಾಗುತ್ತೆ, ಅಡ್ಮಿಷನ್ ರ್ಯಾಂಕ್ ಅನ್ನ ಬಿಡ್ತಾರೆ. ನಿಮ್ಮ ಸಂಪೂರ್ಣ ಅಡ್ಮಿಷನ್ ಆಗೋದು ಬೇಸ್ಡ್ ಆನ್ ಯುವರ್ ರ್ಯಾಂಕ್ ಮತ್ತು ಕ್ಯಾಟಗರಿ. ರ್ಯಾಂಕ್ ಬರಬೇಕು, ಒಳ್ಳೆ ರ್ಯಾಂಕ್ ಬರಬೇಕು, ಒಳ್ಳೆ ಟಾಪ್ ಯೂನಿವರ್ಸಿಟಿ ಕಾಲೇಜ್ಗಳು, ಒಳ್ಳೆ ಟಾಪ್ ಕಾಲೇಜ್ಗಳು ಸಿಗ್ಬೇಕಂದ್ರೆ ಒಳ್ಳೆ ರ್ಯಾಂಕ್ ಬರಬೇಕು. ಅದ್ರ ಜೊತೆಗೆ ನಿಮಗೆ ಕ್ಯಾಟಗರಿ ವೈಸ್ ಅಲ್ಲಿ ಅಡ್ಮಿಷನ್ ಆಗುತ್ತೆ. ಹಾಗಿದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ, ಈ ಲಾ ಓದುವಂತ ವಿದ್ಯಾರ್ಥಿಗಳಿಗೆ ಈ ಅಡ್ಮಿಷನ್ ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆನೇ ಗೊತ್ತಿಲ್ಲ. ಯಾಕಂದ್ರೆ ನೀವು ಎಷ್ಟು ಒಳ್ಳೆ ಕಾಲೇಜ್ಗಳಲ್ಲಿ ಓದ್ತೀರಾ ಅಷ್ಟು ನಿಮಗೆ ಅವಕಾಶಗಳು ಹೆಚ್ಚಿರುತ್ತೆ, ಉದ್ಯೋಗ ಅವಕಾಶಗಳು ಹೆಚ್ಚಿರುತ್ತೆ. ನ್ಯಾಷನಲ್ ಲೆವೆಲ್ ಕಾಲೇಜ್ಗಳಲ್ಲಿ ಓದಿದ್ರೆ ನಿಮಗೆ ಎಕ್ಸ್ಪೋಜರ್ ಜಾಸ್ತಿ ಆಗುತ್ತೆ. ನಿಮ್ಮ ವೇ ಆಫ್ ಸ್ಟಡಿ, ವೇ ಆಫ್ ಥಿಂಕಿಂಗ್, ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅ ಲಾ ಏನಾಗುತ್ತೆ, ಅದು ಡಿಫ್ರೆಂಟ್ ಆಗುತ್ತೆ. ಸೊ ಈ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಗಳು ಯಾವಪ್ಪ ಅಂತಂದ್ರೆ ಈ ಒಂದು ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ, ಕ್ಲಾಟ್ ಅಂತ ಹೇಳ್ತಾರೆ. ಈ ಎಕ್ಸಾಮ್ ಅನ್ನ ನೀವು ಬರೆದ್ರೆ ಈ ನ್ಯಾಷನಲ್ ಲಾ ಯೂನಿವರ್ಸಿಟಿ ಒಂದು ಏನಿದೆ ಅದರಲ್ಲಿ ಒಂದು 25 ಲಾ ಯೂನಿವರ್ಸಿಟಿ ಇದೆ. ನ್ಯಾಷನಲ್ ಲಾ ಯೂನಿವರ್ಸಿಟಿಗಳು, ಟಾಪ್ ರೆಪ್ಯೂಟೆಡ್ 25 ಲಾ ಯೂನಿವರ್ಸಿಟಿಗಳು. ಅದ್ರ ಜೊತೆಗೆ ಈ ಕೆಲವೊಂದು ನಾ ಹೇಳಿದ್ನಲ್ಲ, ಈ ರೆಪ್ಯೂಟೆಡ್ ಕಾಲೇಜ್, IIT IIM, ಈ ತರ ಒಂದು 60 ಹೆಚ್ಚು, ಒಂದು ಸರಿಸುಮಾರು 60ರಿಂದ 70 ಕಾಲೇಜ್ಗಳಲ್ಲಿ ಈ ಕ್ಲಾಟ್ ಸ್ಕೋರ್ನ ಮುಖಾಂತರ ಅಥವಾ ರ್ಯಾಂಕ್ನ ಮುಖಾಂತರ ಅಲ್ಲಿ ನೀವು ಅಡ್ಮಿಷನ್ ಅನ್ನ ಪಡಿಬಹುದು. ಇನ್ನೊಂದು ಎಕ್ಸಾಮ್ ಯಾವ್ದಪ್ಪ ಅಂತಂದ್ರೆ ನ್ಯಾಷನಲ್ ಲಾ ಸ್ಕೂಲ್ ಅಡ್ಮಿಷನ್ ಟೆಸ್ಟ್ ಅಂತ ಇದೆ. ಇದು ಬೆಂಗಳೂರಿನಲ್ಲಿರುವಂತಹ ನಮ್ಮ ನ್ಯಾಷನಲ್ ಲಾ ಯೂನಿವರ್ಸಿಟಿ ಆಫ್ ಇಂಡಿಯಾ ಅಂತ ಇದೆ, ಅದರ ಒಂದು ಅಡ್ಮಿಷನ್ ಟೆಸ್ಟ್ ಆಗುತ್ತೆ. ಇದು ಕೂಡ ಆಲ್ ಇಂಡಿಯಾ ಟೆಸ್ಟ್ ಆಗಿರುತ್ತೆ. ಇನ್ನ ದೆಹಲಿಯಲ್ಲಿ ಒಂದು ನ್ಯಾಷನಲ್ ಲಾ ಯೂನಿವರ್ಸಿಟಿ ಇದೆ. ಬಟ್ ಈ ನ್ಯಾಷನಲ್ ಲಾ ಯೂನಿವರ್ಸಿಟಿ ದೆಹಲಿಯಲ್ಲಿರುವಂತ ಯೂನಿವರ್ಸಿಟಿ ಕ್ಲಾಟ್ ಸ್ಕೋರ್ನ ಕನ್ಸಿಡರ್ ಮಾಡಂಗಿಲ್ಲ. ಅದಕ್ಕೆ ಪ್ರತ್ಯೇಕವಾದಂತ ನೀವು ಆಲ್ ಇಂಡಿಯಾ ಎಕ್ಸಾಮ್ ಬರೀಬೇಕು. ಅದು ಆಲ್ ಇಂಡಿಯಾ ಲಾ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳಿ, ಅದು ಕೂಡ ಟಾಪ್ ಯೂನಿವರ್ಸಿಟಿ. ಸೊ ಡೆಲ್ಲಿ ಲಾ ಯೂನಿವರ್ಸಿಟಿಗೆ ಈ ಪ್ರತ್ಯೇಕ ಟೆಸ್ಟ್ ಇರುತ್ತೆ. ಇನ್ನು ಮಿಕ್ಕಿರುವಂತ ಎಲ್ಲಾ ಲಾ ಯೂನಿವರ್ಸಿಟಿಗಳು, ಭಾರತದಲ್ಲಿರುವಂತ ಎಲ್ಲ ಟಾಪ್ ನ್ಯಾಷನಲ್ ಲಾ ಯೂನಿವರ್ಸಿಟಿಗಳಲ್ಲಿ ಈ ಕ್ಲಾಟ್ ಸ್ಕೋರ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಅದ್ರ ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ನಮ್ಮ ಲಾ ಯೂನಿವರ್ಸಿಟಿ, ನ್ಯಾಷನಲ್ ಲಾ ಯೂನಿವರ್ಸಿಟಿ ಇಂಡಿಯಾ ಏನಿದೆ ಅದರಲ್ಲಿ ಕ್ಲಾಟ್ ಸ್ಕೋರ್ನು ಕನ್ಸಿಡರ್ ಮಾಡ್ತಾರೆ. ಪ್ಲಸ್ ಈ ನ್ಯಾಷನಲ್ ಲಾ ಅಡ್ಮಿಷನ್ ಟೆಸ್ಟ್ ನೀವು ಬರೆದ್ರೆ ಅದರದ್ದು ಸ್ಕೋರ್ನ ಕನ್ಸಿಡರ್ ಮಾಡ್ತಾರೆ. ನೋಡಿ, ಇದ್ರ ಜೊತೆಗೆ ಕೆಲವೊಂದು ರಾಜ್ಯಗಳಲ್ಲಿ ಪ್ರತ್ಯೇಕವಾದಂತಹ
ಮತ್ತು ಎಕ್ಸಾಮ್ಗಳನ್ನ ನಡೆಸ್ತಾರೆ. ಲಾ ಮಹಾರಾಷ್ಟ್ರದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಅವ್ರದೇ ಆದಂತಹ ಒಂದು ಸಪರೇಟ್ ಒಂದು ಈ ಹೇಗೆ CET ನಡೀತಲ್ಲ ಅದೇ ರೀತಿಯಾದಂತಹ ಲಾ ಎಂಟ್ರೆನ್ಸ್ ಎಕ್ಸಾಮ್ ನಡೆಸಿ ಅಡ್ಮಿಷನ್ ಅನ್ನ ಪಡಿತಾರೆ. ಮತ್ತು ಕೆಲವೊಂದು ಟಾಪ್ ಪ್ರೈವೇಟ್ ಕಾಲೇಜ್ಗಳು, ಫಾರ್ ಎಕ್ಸಾಂಪಲ್ ಸಿಂಬಯೋಸಿಸ್ ಆಗಿರಲಿ ಅಥವಾ ಮಣಿಪಾಲ್ ಆಗಿರಲಿ ಅಥವಾ ಈ IIM ಅಲ್ಲಿ ತಮ್ಮದೇ ಆದಂತಹ ಪ್ರತ್ಯೇಕ ಲಾ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಬಟ್ ಮೇನು ಈ ಕ್ಲಾಟ್ ಎಕ್ಸಾಮ್ ಏನಿರುತ್ತಲ್ಲ ಇದೇ ನಿಮಗೆ ಮೇನ್ ಟಾರ್ಗೆಟ್ ಮಾಡಬೇಕು. ನೀವು ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಕರಿಬೇಕಪ್ಪ, ನೀವು ಒಂದು ಒಳ್ಳೆಯ ಕರಿಯರ್ ಅಪಾರ್ಚುನಿಟಿ ಸಿಗಬೇಕು ಅಂದ್ರೆ ಈ ಕ್ಲಾಟ್ ಅನ್ನ ಕ್ಲಿಯರ್ ಮಾಡಿದ್ರೆ ದೇಶದ ಯಾವುದೇ ಮೂಲೆಯಲ್ಲಿರುವಂತಹ ಕಾಲೇಜಲ್ಲಿ ನೀವು ಕೂಡ ಲಾ ಅಡ್ಮಿಷನ್ ಅನ್ನ ಪಡಿಬಹುದಾಗುತ್ತೆ. ಆದ್ರೆ ಕರ್ನಾಟಕದಲ್ಲಿರುವಂತಹ ಕಾಲೇಜ್ಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ. ಜಸ್ಟ್ ಫಿಲ್ ದ ಅಪ್ಲಿಕೇಶನ್, ಲಿಸ್ಟ್ ಬಿಡ್ತಾರೆ, ಅದರ ಪ್ರಕಾರ ನೀವು ಅಡ್ಮಿಷನ್ ಮಾಡಿಸ್ಬೋದು. ಹಾಗಿದ್ರೆ ಈ ಟಾಪ್ ರೆಪ್ಯೂಟೆಡ್ ನ್ಯಾಷನಲ್ ಯೂನಿವರ್ಸಿಟಿಗಳು ಯಾವುದು? ಇಲ್ಲಿದೆ ನೋಡಿ, ಈ ಲಿಸ್ಟ್ ತೋರಿಸ್ತಾ ಇದ್ದೀನಲ್ಲ. ಕರ್ನಾಟಕದಲ್ಲಿ ಒಂದಿದೆ ನ್ಯಾಷನಲ್ ಲಾ ಯೂನಿವರ್ಸಿಟಿ, ಅದು ನಂಬರ್ 1 ಲಾ ಯೂನಿವರ್ಸಿಟಿ, ಭಾರತದ ನಂಬರ್ 1 ಲಾ ಯೂನಿವರ್ಸಿಟಿ, ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಅಂತ ಇದೆ. ಅದು ಭಾರತದಲ್ಲೇ ನಂಬರ್ 1 ಬೆಂಗಳೂರಿನಲ್ಲಿರುವಂತಹ ಕಾಲೇಜು. ಸೊ ಈ ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಪಡಿಬೇಕಂದ್ರೆ ಮೊದಲೇ ಹೇಳಿದಾಗೆ ನೀವು ಕ್ಲಾಟ್ ರ್ಯಾಂಕ್ ಅನ್ನ ಇರಬೇಕು. ಸರಿಸುಮಾರು 25ಕ್ಕೂ ಹೆಚ್ಚು ಲಾ ಯೂನಿವರ್ಸಿಟಿಗಳಿದೆ ನೋಡಿ. ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ನಿಮಗೆ ಒಂದೊಂದು ನ್ಯಾಷನಲ್ ಲಾ ಯೂನಿವರ್ಸಿಟಿಗಳಿದೆ. ಹೈದರಾಬಾದ್, ಭೋಪಾಲ್, ಕೋಲ್ಕತಾ, ಜೋಧ್ಪುರ್, ರಾಯ್ಪುರ್, ಗಾಂಧಿನಗರ್, ಪಟ್ನಾ, ಅಸ್ಸಾಂ ನೋಡಿ, ಇವೆಲ್ಲ ಏನಿದೆಯಲ್ಲ ಇವು ನ್ಯಾಷನಲ್ ಲಾ ಯೂನಿವರ್ಸಿಟಿ. ಇಲ್ಲಿ ಕ್ಲಾಟ್ ಮುಖಾಂತರ ಮಾತ್ರ ನೀವು ಅಡ್ಮಿಷನ್ ಅನ್ನ ಪಡಿಬಹುದಾಗುತ್ತೆ. ಆದ್ರೆ ಡೆಲ್ಲಿಯಲ್ಲಿರುವಂತಹ ನ್ಯಾಷನಲ್ ಲಾ ಯೂನಿವರ್ಸಿಟಿಯಲ್ಲಿ ನೀವು ಅದರದೇ ಆದಂತಹ ಪ್ರತ್ಯೇಕ ಆಲ್ ಇಂಡಿಯಾ ಲಾ ಎಂಟ್ರೆನ್ಸ್ ಟೆಸ್ಟ್ ಅನ್ನ ಬಡಿಬೇಕಾಗುತ್ತೆ. ಇದ್ರ ಜೊತೆಗೆ ಈ 25 ಟಾಪ್ ರೆಪ್ಯೂಟೆಡ್ ಕಾಲೇಜ್ಗಳನ್ನ ಹೊರತುಪಡಿಸಿ IITಗಳು, ಕೆಲವೊಂದು IIMಗಳಲ್ಲಿ, ಕೆಲವೊಂದು ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ, ಟಾಪ್ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಕೂಡ ಕ್ಲಾಟ್ ಮುಖಾಂತರನೇ ಅಡ್ಮಿಷನ್ ಅನ್ನ ಪಡಿಬೇಕು. ಸೊ ನೋಡ್ಕೊರಿ, ಯಾರಿಗಾದ್ರೂ ನಿಮಗೆ ಯಾವ್ಯಾವ ಟಾಪ್ ನ್ಯಾಷನಲ್ ಯೂನಿವರ್ಸಿಟಿಗಳು ಅಂತಂದ್ರೆ ಈ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೋಬಹುದು. ಇವೆಲ್ಲ ನ್ಯಾಷನಲ್ ಯೂನಿವರ್ಸಿಟಿಗಳು, ಇವುಗಳಲ್ಲಿ ನೀವು ಅಡ್ಮಿಷನ್ ನ ಪಡಿಬಹುದು ಕ್ಲಾಟ್ ಸ್ಕೋರ್ ಮುಖಾಂತರ. ಇನ್ನ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಸರ್ ಲಾಯರ್ ಆಗ್ತೀವಿ, ಲಾ ಓದ್ತೀವಿ, ಅಲ್ಲಿ ಏನ್ ಕಲಿತೀವಿ ಸರ್ ಎಕ್ಸಾಕ್ಟ್ಲಿ? ಲಾಯರ್ ಆಗ್ಬೇಕಂದ್ರೆ ಯಾವ್ಯಾವ ಸಬ್ಜೆಕ್ಟ್ ನಾವು ಓದ್ಬೇಕು ಅಂತ ನೋಡೋದಾತಂದ್ರೆ, ನೋಡಿ, ಲಾಯರ್ ಆಗ್ಬೇಕಂದ್ರೆ ಇಷ್ಟೆಲ್ಲಾ ಸಬ್ಜೆಕ್ಟ್ಗಳು, ಇದಕ್ಕಿಂತ ಹೆಚ್ಚು ಸಬ್ಜೆಕ್ಟ್ಸ್ಗಳಿದೆ. ನಾನು ಕೆಲವೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ಗಳನ್ನ ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ. ಬಟ್ ಪ್ರತಿ ಸೆಮಿಸ್ಟರ್ನಲ್ಲಿ ಈ ಸಬ್ಜೆಕ್ಟ್ಗಳು ಡಿವೈಡ್ ಆಗಿರುತ್ತೆ ಮತ್ತು ಕೆಲವೊಂದು ಯೂನಿವರ್ಸಿಟಿಗಳು ಕೂಡ ಅವ್ರವ್ರದೇ ಆದಂತಹ ಸಬ್ಜೆಕ್ಟ್ಗಳನ್ನ ಆಡ್ ಆನ್ ಮಾಡಿ ಅಲ್ಲಿ ಕಲಿಸ್ತಿರ್ತಾರೆ. ಬಟ್ ಮೇನ್ ಆಗಿ ಇವೆಲ್ಲ ನೀವು ಸಬ್ಜೆಕ್ಟ್ಸ್ಗಳನ್ನ ನೀವು ನಿಮ್ಮ ಲಾ ಕೋರ್ಸ್ ಅಲ್ಲಿ ಕಲಿತೀರಾ. ಏನಪ್ಪಾ? ಪ್ರೊಫೆಷನಲ್ ಇಂಗ್ಲಿಷು, ಕಾನ್ಸ್ಟಿಟ್ಯೂಷನಲ್ ಲಾ, ಲೀಗಲ್ ಮೆಥಡ್ಸ್, ಲಾ ಆಫ್ ಕ್ರೈಮು, ಫ್ಯಾಮಿಲಿ ಲಾ, ಲೇಬರ್ ಲಾ, ಕಂಪನಿ ಲಾ. ನೋಡಿ, ಕಂಪನಿ ಲಾ ಅಂತಂದ್ರೆ ಈಗ ಕಾರ್ಪೊರೇಟ್ ಇಂಡಸ್ಟ್ರಿಗಳಲ್ಲೆಲ್ಲ ನೋಡ್ತಿರಲ್ಲ ನೀವು, ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳು, ಅವುಗಳಿಗೆ ಆದ ಪ್ರತ್ಯೇಕ ಲಾ ಇರುತ್ತೆ. ಸಿವಿಲ್ ಪ್ರೊಸೀಜರ್ ಕೋಡ್ ಅಂಡ್ ಲಿಮಿಟೇಷನ್ ಆಕ್ಟ್ಸ್, ಲಾ ಆಫ್ ಟ್ಯಾಕ್ಸೇಷನ್, ಪ್ರಾಪರ್ಟಿ ಲಾ, ಲಾ ಆಫ್ ಎವಿಡೆನ್ಸ್, ಅಡ್ಮಿನಿಸ್ಟ್ರೇಷನ್ ಅಂಡ್ ರೆಗ್ಯುಲೇಟರಿ ಲಾ, ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ, ಪ್ರೊಫೆಷನಲ್ ಎಥಿಕ್ಸ್, ಮೂಟ್ ಕೋರ್ಟ್ ಅಂಡ್ ಇಂಟರ್ನ್ಶಿಪ್, ಇದು ಫೈನಲ್ ಸೆಮಿಸ್ಟರ್ ಅಲ್ಲಿ ಇರುತ್ತೆ ಜನರಲಿ. ಫೈನಾನ್ಷಿಯಲ್ ಮಾರ್ಕೆಟ್ ರೆಗ್ಯುಲೇಷನ್ಸ್, ಇಂಟರ್ನ್ಯಾಷನಲ್ ಟ್ರೇಡ್ ಲಾ, ಹ್ಯೂಮನ್ ರೈಟ್ ಲಾ, ಎನ್ವಿರಾನ್ಮೆಂಟಲ್ ಲಾ. ನೋಡಿ, ಭಾರತದ ಸಂವಿಧಾನದ ಪ್ರಕಾರ ಯಾವ್ಯಾವು ಲಾಗಳು ಇದೆ ಅಲ್ಲ, ಅದೆಲ್ಲಾ ಲಾಗಳನ್ನ ಒಬ್ಬ ಲಾಯರ್ ಆದಂತರು ತಿಳ್ಕೊಂಡಿರ್ಬೇಕು. ಹಾಗಾಗಿ ಎಲ್ಲಾ ಆಸ್ಪೆಕ್ಟ್ ಇಂದ ನಿಮಗೆ ಸಬ್ಜೆಕ್ಟ್ ನಾಲೆಜ್ ಇರ್ಲಿ ಅಂತ ಎಲ್ಲಾ ಒಂದು ಸೆಕ್ಷನ್ ಇಂದ ಕೂಡ ನಿಮಗೆ ಒಂದು ಸಬ್ಜೆಕ್ಟ್ಸ್ ಗಳನ್ನ ಕಲಿತೀರಾ. ಅದು ಫಿನಾನ್ಷಿಯಲ್ ರಿಲೇಟೆಡ್ ಇರ್ಲಿ, ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಇರ್ಲಿ, ಇಂಟರ್ನ್ಯಾಷನಲ್ ಇರ್ಲಿ, ಫ್ಯಾಮಿಲಿ ರಿಲೇಟೆಡ್ ಇರ್ಲಿ, ಅಥವಾ ಟ್ಯಾಕ್ಸ್ ರಿಲೇಟೆಡ್ ಇರ್ಲಿ, ಪ್ರಾಪರ್ಟಿ ರಿಲೇಟೆಡ್, ನೋಡಿ ಎಲ್ಲಾ ರೀತಿಯಾದಂತಹ ಸಬ್ಜೆಕ್ಟ್ಸ್ ಗಳನ್ನ ಕಲಿತಾಗ ನೀವು ಒಬ್ಬ ಸಂಪೂರ್ಣವಾದಂತ ಲಾಯರ್ ಆಗ್ಬಹುದು. ಯಾಕಂದ್ರೆ ಎಷ್ಟೋ ಜನ ಕೆಲವೊಂದು ಸ್ಪೆಸಿಫಿಕ್ ಆಗಿನೇ ಅವರು ಸ್ಪೆಷಲೈಸೇಷನ್ ಹೊಂದಿರ್ತಾರೆ. ನೋಡಬಹುದು ನೀವು, ಕೆಲವೊಬ್ರು ಕ್ರಿಮಿನಲ್ ಲಾಯರ್ಸ್ ಗಳೇ ಇರ್ತಾರೆ, ಅವ್ರ ಕೇವಲ ಅದರಲ್ಲಿ ಸ್ಪೆಷಲೈಸೇಷನ್ ಪಡೆದಿರ್ತಾರೆ. ಅದು ಮುಂದೆ ನೀವು ಮಾಸ್ಟರ್ ಡಿಗ್ರಿ ಮಾಡಿದಾಗ ಆ ಸ್ಪೆಷಲೈಸೇಷನ್ ಪ್ರಕಾರ ನೀವು ಹೋಗ್ಬೋದು. ಮತ್ತೆ ಇನ್ನು ಕೆಲವೊಬ್ರು ಇಂಟರ್ನ್ಯಾಷನಲ್ ಲಾ ಇರ್ತಾರೆ, ಕೆಲವೊಬ್ರು ಅಡ್ಮಿನಿಸ್ಟ್ರೇಟಿವ್ ಮತ್ತು ಅಡ್ಮಿನಿಸ್ಟ್ರೇಷನ್ ಅಂದ್ರೆ ನಮ್ಮ ಏನು ಆಡಳಿತ ನಡೆಯುತ್ತಲ್ಲ, ಓಕೆ, ಗವರ್ಮೆಂಟ್ಸ್ಗಳು, ಅದರಲ್ಲಿರುವಂತಹ ವ್ಯಾಜ್ಯಗಳನ್ನ ಅಥವಾ ಅದರಲ್ಲಿರುವಂತಹ ಒಂದು ಏನು ಡಿಸ್ಪ್ಯೂಟ್ಸ್ ಗಳನ್ನ ಬಗ್ಗೆನೇ ಒಬ್ರು ಲಾಯರ್ಗಳಿರ್ತಾರೆ. ಕೆಲವೊಬ್ರು ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಅದರಲ್ಲಿ ಇರುವಂತಹ ಕೇಸ್ಗಳನ್ನ ಹ್ಯಾಂಡಲ್ ಮಾಡಕ್ಕೆ ಒಬ್ಬೊಬ್ರು ಲಾಯರ್. ಹಾಗಾಗಿ ಆ ಎಲ್ಲಾ ಆಸ್ಪೆಕ್ಟ್ಸ್ ಗಳಿಂದ ನೀವು ಇಷ್ಟೆಲ್ಲಾ ಸಬ್ಜೆಕ್ಟ್ಸ್ ಗಳನ್ನ ನೀವು ನಿಮ್ಮ ಲಾ ಕೋರ್ಸ್ ಅಲ್ಲಿ ನೀವು ಕಲಿತೀರಾ. ಇನ್ನ ನೆಕ್ಸ್ಟ್ ನೋಡೋದಾತಂದ್ರೆ, ಈ ಲಾ ಅಡ್ಮಿಷನ್ ನ ಪ್ರೊಸೆಸ್ ನೋಡಿದ್ವಿ. ಏನೇನ್ ಡಾಕ್ಯುಮೆಂಟ್ ಬೇಕಪ್ಪ ಅನ್ನೋದಾತಂದ್ರೆ, ನೋಡಿ, SSLC ಅಥವಾ PU ಡಿಪ್ಲೊಮಾ ಮಾಡಿದಂತ ವಿದ್ಯಾರ್ಥಿಗಳಿಗೆ ನೀವು ಅಲ್ಲಿ SSLC ಮಾರ್ಕ್ಸ್ ಕಾರ್ಡ್ ನ ಸಬ್ಮಿಟ್ ಮಾಡಬೇಕು, ಪ್ಲಸ್ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಇರುತ್ತೆ. PUC ಆದವರು PUC ಮಾರ್ಕ್ಸ್ ಕಾರ್ಡ್ ಅಥವಾ 12th ಮಾರ್ಕ್ಸ್ ಕಾರ್ಡ್ ಇರಬೇಕು ನಿಮ್ದು.
ಡಿಗ್ರಿ ಕಂಪ್ಲೀಟ್ ಆದವರು ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು, ಪ್ಲಸ್ ಎಲ್ಲಾ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಗಳು ಒರಿಜಿನಲ್ ಕೂಡ ಇರಬೇಕಾಗುತ್ತೆ. ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟು, ಸ್ಟಡಿ ಸರ್ಟಿಫಿಕೇಟು, ನೀವು ಕರ್ನಾಟಕದಲ್ಲೇ ಕಲ್ತಿದ್ದೀರಾ ಅಂತ ಹೇಳಿ ಅಥವಾ ನೀವು ಎಲ್ಲಿ ಕಲ್ತಿದ್ದೀರಾ ಅಲ್ಲಿದು. ಆಮೇಲೆ ಕ್ಯಾರೆಕ್ಟರ್ ಸರ್ಟಿಫಿಕೇಟು, ಟ್ರಾನ್ಸ್ಫರ್ ಸರ್ಟಿಫಿಕೇಟು, ರೂರಲ್ ಸ್ಟಡಿ ಸರ್ಟಿಫಿಕೇಟು, ಕನ್ನಡ ಮಾಧ್ಯಮ, ಹೈದರಾಬಾದ್ ಕರ್ನಾಟಕ ಕೋಟ ಇತ್ತಂದ್ರೆ ಆ ಸರ್ಟಿಫಿಕೇಟ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ದು, ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ 4 ಪಾಸ್ಪೋರ್ಟ್ ಸೈಜ್ ಫೋಟೋ. ಇಷ್ಟೆಲ್ಲ ನಿಮಗೂ ಬೇಕಾಗತ್ತೆ. ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಎಲ್ಲಾ ಒರಿಜಿನಲ್ ಕಾಪಿಗಳ ಜೊತೆಗೆ ನೀವು ಒಂದು ಸೆಟ್ ಸಾಫ್ಟ್ ಕಾಪಿ ಅಂದ್ರೆ ಜೆರಾಕ್ಸ್ ಮಾಡಿ ಇಟ್ಕೋಬೇಕು. ಇನ್ನೊಂದನ್ನ PDF ಫಾರ್ಮ್ಯಾಟ್ ಅಲ್ಲೋ ಅಥವಾ JPG ಫಾರ್ಮ್ಯಾಟ್ ಅಲ್ಲೋ ನೀವು ರೆಡಿ ಇಟ್ಕೋಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದು ಕಾಲೇಜ್ಗಳಲ್ಲಿ ಆನ್ಲೈನ್ ಅಡ್ಮಿಷನ್ ಆಗುತ್ತೆ, ಅಥವಾ ನೀವು ಕ್ಲಾಟ್ ಎಕ್ಸಾಮ್ ಬರಿತೀರಲ್ಲ, ಕ್ಲಾಟ್ ಎಕ್ಸಾಮ್ ಎಲ್ಲ ಅಡ್ಮಿಷನ್ ಪ್ರೊಸೆಸ್ ಅಲ್ಲಿ ಆನ್ಲೈನ್ ಅಲ್ಲಿ ನೀವು ಎಲ್ಲ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಒಂದ್ ಸೆಟ್ ಒರಿಜಿನಲ್, ಒಂದ್ ಸೆಟ್ ಜೆರಾಕ್ಸ್ ಕಾಪಿ, ಒಂದ್ ಸೆಟ್ ಎಲ್ಲ PDF ಅಥವಾ JPG ಫಾರ್ಮ್ಯಾಟ್ ಅಲ್ಲಿ ನೀವು ರೆಡಿ ಇಟ್ಕೋಬೇಕು ನೀವು ಅಡ್ಮಿಷನ್ಗೋಸ್ಕರ. ಇನ್ನು ಕರಿಯರ್ ಅಪಾರ್ಚುನಿಟಿ. ಸರ್ ನಾವು ಲಾ ಕೋರ್ಸ್ ಮುಗಿದ್ವಿ, ನಮಗೆ ಉದ್ಯೋಗ ಅವಕಾಶ ಏನ್ ಸರ್? ನೋಡಿ, ಲಾ ಮುಗಿದ ತಕ್ಷಣ ನೀವು ನೇರವಾಗಿ ಕೋರ್ಟಿಗೆ ಹೋಗಿ ನಾ ಲಾಯರ್ ಆಗ್ತೀನಿ ಅಂತಂದ್ರೆ ಅದು ಅವಕಾಶ ಇಲ್ಲ. ಅದಾದ ನಂತರ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಲಾ ಎಕ್ಸಾಮ್ ಮುಗಿದ ಅಥವಾ ನಿಮ್ದು ಲಾ ಡಿಗ್ರಿ ಮುಗಿದ ನಂತರ ನೀವು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ನೋಡಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ನೀವು ರಿಜಿಸ್ಟರ್ ಮಾಡಬೇಕು. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಒಂದು ಎಕ್ಸಾಮ್ ಇರುತ್ತೆ, ಆ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿ ನೀವು ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್, ನೋಡಿ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಅಂತ ಪಡೆದ ನಂತರ ನೀವು ಲೀಗಲಿ ಇಂಡಿಯಾದಲ್ಲಿ ಅಂದ್ರೆ ಭಾರತದಲ್ಲಿ ನೀವು ಲಾಯರ್ ಪ್ರಾಕ್ಟೀಸ್ ಅನ್ನ ಮಾಡಲು ನಿಮಗೆ ಅವಕಾಶ ಇದೆ. ಗೊತ್ತಾಯ್ತಾ? ನಾನು ಸರ್ ಡಿಗ್ರಿ ಮುಗಿದಿದೆ ನೇರ, ಯಾಕಂದ್ರೆ ನೀವು ಪ್ರತಿ ಸಾರಿ ಕೇಸನ್ನ ಫೈಲ್ ಮಾಡ್ತಿರಲ್ಲ, ನೀವು ಯಾವ ಬಾರ್ ಕೌನ್ಸಿಲಿಗೆ ನೀವು ರಿಜಿಸ್ಟರ್ ಮಾಡಿದಿರಾ ಅಂತ ಹೇಳಿ ಅಲ್ಲಿ ನಿಮ್ಗೆ ಒಂದು ನಂಬರ್ ಕೊಡ್ತಾರೆ, ಆ ನಂಬರ್ನ ಹಾಕಿ ನೀವು ನಿಮ್ಮ ವಕಾಲತ್ತನ್ನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಒಂದು ಪ್ರೊಸೀಜರ್, ಸುಮ್ಮನೆ ಯಾರೋ ಬಂದು ನಾನು ಲಾ ಮುಗಿದಿದೆ ಅಂತ ಹೇಳಿ ಕೋರ್ಟಲ್ಲಿ ಏನೋ ವಾದ ಮಾಡಕ್ ಬಂದ್ರೆ ಅಲ್ಲಿ ನ್ಯಾಯ ದೊರಕಬೇಕಲ್ಲ. ಸೊ ಹಾಗಾಗಿ ಏನ್ ಮಾಡಿದ್ದಾರೆ ಅಂದ್ರೆ, ಈ ಬಾರ್ ಕೌನ್ಸಿಲ್ ಇಂಡಿಯಾ ಒಂದು ಅಸೋಸಿಯೇಷನ್ ಮಾಡಿದೆ. ನೀವು ಅಲ್ಲಿ ಲಾ ಎಕ್ಸಾಮ್ ನ ಬರೆದು ಬಾರ್ ಇಂಡಿಯನ್ ಬಾರ್ ಕೌನ್ಸಿಲ್ ಎಕ್ಸಾಮ್ ನ ಬರೆದು ಕ್ಲಿಯರ್ ಮಾಡಿ ಆ ಸರ್ಟಿಫಿಕೇಟ್ ನ ತಗೋಬೇಕು. ದೆನ್ ಯು ವಿಲ್ ಬಿ ಅಲೋಡ್ ಟು ಪ್ರಾಕ್ಟೀಸ್. ಇದು ನೆಕ್ಸ್ಟ್ ಪ್ರೊಸೀಜರ್. LLB ಆದ ನಂತರ, LLB ಆದ ನಂತರ ನೀವು ಯಾವಾಗ ಬಾರ್ ಕೌನ್ಸಿಲಿಂಗ್ ಮೆಂಬರ್ ಆಗ್ತೀರಾ, ನಿಮಗೆ ಅವಕಾಶಗಳ ಸುರಿಮಳೆ ಅಂತ ಹೇಳ್ಬೋದು. ಲಾ ಓದಿದವರಿಗೆ ಎಷ್ಟೋ ಜನ ಅನ್ಕೊಂತಾರೆ, ಲಾ ಓದಿದವರಿಗೆ ಏನು ಅವಕಾಶ ಇಲ್ಲ, ಬರೀ ಕೇಸ್ ಬಂದ್ರೆ ಬರುತ್ತೆ, ಸಿಕ್ಕರೆ ಸಿಗುತ್ತೆ. ಅದೆಲ್ಲ ಸುಳ್ಳು. ಇತ್ತೀಚಿನ ದಿನಗಳಲ್ಲಿ ಲಾ ಮಾಡಿದಂಥವರಿಗೆ ಇರುವಂತ ಅಪಾರ್ಚುನಿಟಿಗಳು ಬೇರೆ ಯಾವುದೇ ಒಂದು ಇದರಲ್ಲಿ ಕೂಡ ಇಲ್ಲ. ನೋಡಿ, ಲಾ ಆದ ನಂತರ BA LLB ಅಥವಾ ನೀವು BCom LLB ಅಥವಾ LLB ಆದ ನಂತರ ನಿಮಗೆ ಒಂದು ಆಪ್ಷನ್ ಹೈಯರ್ ಎಜುಕೇಶನ್. ನೀವು ಮುಂದೆ LLM ಮಾಡಬಹುದು, LLM ಮಾಡಬಹುದು ಅಥವಾ PhD ಕೂಡ ಮಾಡಬಹುದು. ಓಕೆ, ಅದು ಮಾಸ್ಟರ್ಸ್ ಆಗುತ್ತೆ. ಇದು ಬ್ಯಾಚುಲರ್ಸ್ ಆದ್ರೆ ನೆಕ್ಸ್ಟ್ ಮಾಸ್ಟರ್ಸ್, LLM ಅಂದ್ರೆ ಮಾಸ್ಟರ್ ಡಿಗ್ರಿ ಆಗುತ್ತೆ ಲಾದಲ್ಲಿನೇ. ಅಥವಾ ಅದ್ರ ನೆಕ್ಸ್ಟ್ LLM ಮಾಡಿದ ನಂತರ ಮುಂದೆ ಮಾಸ್ಟರ್ ಡಿಗ್ರಿ ಮಾಡಿದ ನಂತರ ಲಾದಲ್ಲಿ PhD ಕೂಡ ಮಾಡಬಹುದು, PhD ಕೂಡ ಮಾಡಬಹುದು. ಇನ್ನ ನೆಕ್ಸ್ಟ್ ಸೆಲ್ಫ್ ಎಂಪ್ಲಾಯ್. ಓಕೆ, ಸೆಲ್ಫ್ ಎಂಪ್ಲಾಯ್ ಆಗಕ್ಕೆ ನೀವೇನ್ ಮಾಡ್ತೀರಾ, ನೀವೇ ಆದಂತಹ ಸ್ವಂತ ಪ್ರಾಕ್ಟೀಸ್, ಯಾವಾಗ ನೀವು ಬಾರ್ ಕೌನ್ಸಿಲಿಗೆ ಮೆಂಬರ್ ಆಗಿ ನಿಮಗೆ ಪ್ರಾಕ್ಟೀಸ್ನರ್ ಸರ್ಟಿಫಿಕೇಟ್ ಸಿಗುತ್ತೆ, ನಿಮಗೆ ರಿಜಿಸ್ಟರ್ ನಂಬರ್ ಸಿಗುತ್ತೆ, ಅಲ್ಲಿಂದ ನೀವು ನಿಮ್ಮದೇ ಆದಂತಹ ಸ್ವಂತ ಪ್ರಾಕ್ಟೀಸ್ ನ ಮಾಡಬಹುದು. ನೀವೇ ಕೇಸನ್ನ ತೆಗೆದುಕೊಂಡು ನೀವೇ ಕೇಸನ್ನ ಮಾಡಬಹುದು ಅಥವಾ ಕೇಸನ್ನ ಹೋರಾಡಬಹುದು ಕೋರ್ಟ್ಗಳಲ್ಲಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಇರುವಂತಹ ಅವಕಾಶಗಳು. ನೋಡಿ, ಗೌರ್ಮೆಂಟ್ ಸೆಕ್ಟರ್ ನಲ್ಲಿ ನೀವು ಗೌರ್ಮೆಂಟ್ ಲಾಯರ್ ಆಗ್ಬೋದು, ಗೌರ್ಮೆಂಟ್ ಜಡ್ಜ್ ಆಗ್ಬೋದು, ಲೀಗಲ್ ಅಡ್ವೈಸರ್ ಆಗ್ಬೋದು. ಎಲ್ಲಿ ಅಂದ್ರೆ ಈ ಗೌರ್ಮೆಂಟ್ ಬ್ಯಾಂಕ್ಗಳಲ್ಲಿ, ಬೋರ್ಡ್ಗಳಲ್ಲಿ, ಗೌರ್ಮೆಂಟ್ ಸರ್ಕಾರಗಳಲ್ಲಿನೇ ಆರ್ಗನೈಸೇಷನ್ ಅಲ್ಲಿ, ಅಥವಾ ನೀವು ಟೀಚಿಂಗ್ ಕೂಡ ಹೋಗ್ಬೋದು. ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಟೀಚಿಂಗ್ ಕೂಡ ಮಾಡಲು ಅವಕಾಶ ಇದೆ ನಿಮಗೆ. ಸೊ ಇಷ್ಟು ಆಗುತ್ತೆ. ಬಟ್ ನೀವು ಗೌರ್ಮೆಂಟ್ ಲಾಯರು, ಜಡ್ಜು ಎಲ್ಲ ಆಗ್ಬೇಕಪ್ಪ ಅಂತಂದ್ರೆ ಗೌರ್ಮೆಂಟ್ ಆದಂತ ಅವ್ರದೇ ಆದಂತ ಎಕ್ಸಾಮ್ ಅನ್ನ ನಡೆಸ್ತಾರೆ ಆಯಾ ರಾಜ್ಯದಲ್ಲಿ. ಸೊ ಆವಾಗ ನೀವು ಆ ಎಕ್ಸಾಮ್ ನ ಬರೆದು ಕ್ಲಿಯರ್ ಮಾಡಿ ಅಲ್ಲಿ ನೀವು ಗೌರ್ಮೆಂಟ್ ನ ಲಾಯರ್ ಆಗ್ಬೋದು, ಜಡ್ಜ್ ಆಗ್ಬೋದು, ಅಥವಾ ಈ ಬೋರ್ಡ್ ಅಥವಾ ಈ ಕಮಿಟಿಗಳಲ್ಲಿ, ಬ್ಯಾಂಕ್ಗಳಲ್ಲಿ ನೀವು ಒಬ್ಬ ಲೀಗಲ್ ಅಡ್ವೈಸರ್ ಆಗಿ ಜಾಯ್ನ್ ಆಗ್ಬೋದಾಗತ್ತೆ. ಇನ್ನ ಪ್ರೈವೇಟ್ ಸೆಕ್ಟರ್, ಸೆಲ್ಫ್ ಲಾಯರ್ ಆದ್ರಿ, ಸ್ವಂತ ನೀವೇ ಮಾಡ್ತೀರಿ. ಈಗ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಪ್ರೈವೇಟ್ ಸೆಕ್ಟರ್ ನಲ್ಲಿ LLB LLM ಮಾಡೋರಿಗೆ ತುಂಬಾನೇ ಆಪರ್ಚುನಿಟೀಸ್ ಇದೆ ಆಸ್ ಅ ಲೀಗಲ್ ಅಡ್ವೈಸರ್. ಲೀಗಲ್ ಅಡ್ವೈಸರ್ ಪ್ರೈವೇಟ್ ಕಂಪನಿಗಳಲ್ಲಿ, ಪ್ರೈವೇಟ್ ಬ್ಯಾಂಕ್ಗಳಲ್ಲಿ, ಪ್ರೈವೇಟ್ ಇಂಡಸ್ಟ್ರಿಗಳಲ್ಲಿ, ಅಥವಾ ನೀವು ಪ್ರೈವೇಟ್ ಕಾಲೇಜಲ್ಲಿ ಕೂಡ ಟೀಚಿಂಗ್ ಮಾಡ್ಬೋದು. ಬಟ್
ಲೀಗಲ್ ಅಡ್ವೈಸರ್ ಅಂತ ಹೇಳಿ ನೀವು ಪ್ರೈವೇಟ್ ಕಂಪನಿ ಬ್ಯಾಂಕ್ಗಳಲ್ಲಿ ತುಂಬಾ ಅಪಾರ್ಚುನಿಟೀಸ್ಗಳಿದೆ. ಸೊ ಹಾಗಾಗಿ ಎಲ್ಲಾ ರೀತಿಯಾದಂಥ ಅವಕಾಶಗಳಿರುತ್ತೆ. ಯಾಕಪ್ಪ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಕಂಪ್ನಿಗಳು, ಯಾಕಂದ್ರೆ ಅಲ್ಲಿಯೂ ಕೂಡ ಏನಾದ್ರು ಕೇಸ್ ಇರುತ್ತೆ. ಎಂಪ್ಲಾಯಿ ಮತ್ತು ಎಂಪ್ಲಾಯರ್ ಮಧ್ಯೆ ಕೇಸ್ ಇರುತ್ತೆ, ಬ್ಯಾಂಕ್ ಮತ್ತು ಕಸ್ಟಮರ್ ಮಧ್ಯೆ ಕೇಸ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಬ್ಯಾಂಕ್ಗಳ ಪರವಾಗಿ ನೀವು ಆ, ವಕಾಲತ್ತನ್ನ ಅಥವಾ ನೀವು ಕೇಸನ್ನ ಹೋರಾಡಬೇಕಾಗುತ್ತೆ. ಅದೇ ರೀತಿ ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಸರ್ಕಾರ ಮತ್ತು ಯಾವುದೋ ಒಂದು ಪ್ರೈವೇಟ್ ಸೆಕ್ಟರ್ ಮಧ್ಯೆ ಇರುತ್ತೆ. ಸರ್ಕಾರ ಮತ್ತು ಯಾರೊಬ್ರು ಸರ್ಕಾರದ ಮೇಲೆ ಕೇಸ್ ಹಾಕಿರ್ತಾರೆ. ಹಾಗಾಗಿ ನೀವು ಸರ್ಕಾರದ ಪರವಾಗಿ ನಿಂತು ಕೇಸ್ಗಳನ್ನ ಮಾಡಬೇಕಾಗುತ್ತೆ. ಅಥವಾ ಸರ್ಕಾರಿ ಬ್ಯಾಂಕ್ಗಳು ಅಥವಾ ಪಿ ಎಸ್ ಯು ಅಂತಂದ್ರೆ ಈಗ ಈ ಪೆಟ್ರೋಲಿಯಂ, HP ಮತ್ತೆ ಭಾರತ್ ಪೆಟ್ರೋಲಿಯಂ, ಇವೆಲ್ಲ ರೈಲ್ವೇಸ್ ಆಗಿರ್ಲಿ, ಇವೆಲ್ಲ LIC, SBI, ಇವೆಲ್ಲ ಬ್ಯಾಂಕ್ಗಳು ಏನಂತೆ ಸರ್ಕಾರ ಅಧೀನದಲ್ಲಿ ಬರೋದ್ರಿಂದ ಇವುಗಳಲ್ಲಿರುವಂತಹ ಕೇಸ್ಗಳನ್ನ ನೀವು ಆಸ್ ಅ ಗೌರ್ಮೆಂಟ್ ಲಾಯರ್ ಆಗಿ ನೀವು ಆ ಕೇಸಸ್ಗಳನ್ನ ನೀವು ಹೋರಾಡ್ತೀರಾ. ಸೊ ಸೆಲ್ಫ್ ಅಂತಂದ್ರೆ ನೀವು ಓನ್ ಆಗಿ ಮಾಡ್ಬೋದು, ಮತ್ತೆ ಹೈಯರ್ ಎಜುಕೇಶನ್ಗೆ ನಿಮ್ಗೆ ಅವಕಾಶ ಇದೆ. ಇನ್ನ ಸ್ಯಾಲರಿ ಅಥವಾ ಒಂದು ಅರ್ನಿಂಗ್ ಬಗ್ಗೆ ನೋಡೋದಾತಂದ್ರೆ, ಟು ಬಿ ಆನೆಸ್ಟ್ಲಿ ಸ್ಪೀಕಿಂಗ್, ಲಾ ಮಾಡಿದಂತಹ ಅಥವಾ ಒಬ್ಬ ಉತ್ತಮ ಲಾಯರ್ಗೆ ಸ್ಯಾಲರಿ ಬ್ರಾಕೆಟ್ ಅನ್ನೋದೇ ಇಲ್ಲ. ಯಾಕೆ, ನೀವು ಫ್ರೀ ಆಗಿನೂ ಕೂಡ ನಿಮಗೆ ಯಾರ್ದಾರ ಅನ್ಯಾಯದ ವಿರುದ್ಧ ಹೋರಾಡಿ ಒಬ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂದ್ರೆ ನೀವು ಫ್ರೀ ಆಗಿನೂ ಕೂಡ ನೀವು ಒಬ್ರ ಪರವಾಗಿ ನ್ಯಾಯಕ್ಕಾಗಿ ಹೋರಾಡ್ಬೋದು. ಇಲ್ಲ, ಲಕ್ಷಗಟ್ಲೆ ಒಂದೊಂದು ಅಪಿಯರೆನ್ಸ್ಗೆ, ಒಂದೊಂದು ಕೋರ್ಟ್ ಅಪಿಯರೆನ್ಸ್ಗೆ 10ರಿಂದ 15, 20 ಲಕ್ಷ ತೆಗೆದುಕೊಳ್ಳುವಂತಹ ಲಾಯರ್ಗಳು ಭಾರತದಲ್ಲಿದ್ದಾರೆ. ಬರೀ ಒಂದು ಅಪಿಯರೆನ್ಸ್ಗೆ ನೀವು ಒಂದ್ಸಾರಿ ಕೋರ್ಟಿಗೆ ಹೋಗಿ ಬಂದ್ರೆ 10ರಿಂದ 15 ಲಕ್ಷ ತಗೊಂತಾರೆ ಒಂದು ಅಪಿಯರೆನ್ಸ್ಗೆ. ಸೊ ಆ ಮಟ್ಟಕ್ಕೆ ನೀವು ಬೆಳಿಬೇಕಂತಂದ್ರೆ ನ್ಯಾಯ ಎಲ್ಲಾ ಲಾಗಳಲ್ಲಿ ನಿಮಗೆ ಹಿಡಿತಾ ಇರಬೇಕು, ಉತ್ತಮ ವಾಗ್ಮಿ ಆಗಿರ್ಬೇಕು, ಆ ಕೇಸ್ಗಳನ್ನ ಸರಿಯಾದ ರೀತಿ ಹ್ಯಾಂಡಲ್ ಮಾಡಬೇಕು, ಅನಲೈಸ್ ಮಾಡಬೇಕು, ಆ ನಂತರ ನಿಮಗೆ ಆ ಪೊಸಿಷನ್ ಬರುತ್ತೆ. ಸೊ ಹಾಗಾಗಿ ಈ ಸ್ಯಾಲರಿ ಬಗ್ಗೆ ಯಾವುದೇ ಬ್ರಾಕೆಟ್ ಇಲ್ಲ. ಫ್ರೀ ಆಗಿನೂ ನೀವು, ಎಷ್ಟೋ ಜನ ಇದ್ದಾರೆ ಈ ಭಾರತದಲ್ಲಿ, ಎಷ್ಟೋ ಜನ ಸಮಾಜಕ್ಕಾಗಿ ಹೋರಾಡುವಂತ ವಕೀಲರಿದ್ದಾರೆ. ಬಡವರಿಗಾಗಿ, ಬಡವರ ಪರವಾಗಿ ಉಚಿತವಾಗಿ ನ್ಯಾಯಾಲಯದಲ್ಲಿ ನ್ಯಾಯಕ್ಕಾಗಿ ಹೋರಾಡುವಂತರನ್ನ ನಾವು ಹಲವಾರು ಉದಾಹರಣೆಗಳನ್ನ ಕಂಡಿದ್ದೀವಿ. ಆನ್ ಅದರ್ ಸೈಡ್ ಈ ಪ್ರೈವೇಟ್ ಸೆಕ್ಟರ್ ನಲ್ಲಿ ಅಥವಾ ಸೆಲ್ಫ್ ಆಗಿರ್ಲಿ, ಅಲ್ಲಿ ನೀವು ಅವು ಸ್ಯಾಲರಿ ಬ್ರಾಕೆಟ್ ಅನ್ನೋದೇ ಇಲ್ಲ. ನಾ ಹೇಳಿದಾಗೆ ಒಂದೊಂದು ನೀವು ಜಸ್ಟ್ ಗೂಗಲ್ ಸರ್ಚ್ ಮಾಡಿ, ಒಂದು ಅಪಿಯರೆನ್ಸ್ಗೆ ದೇಶದಲ್ಲಿ ಒಬ್ಬ ಹೆಸರಾಂತ ವಕೀಲರು 15ರಿಂದ 25 ಲಕ್ಷ ತಗೊಂತಾರೆ ಒಂದು ಅಪಿಯರೆನ್ಸ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ. ಅದೇ ಸುಪ್ರೀಂ ಕೋರ್ಟ್ ಇಂದ ಹೊರಗಡೆ, ಡೆಲ್ಲಿ ಇಂದ ಬಿಟ್ಟು ಹೊರಗಡೆ ಇರುವಂತಹ ಕೋರ್ಟ್ಗಳಿಗೆ ಬಂದ್ರೆ 25ರಿಂದ 35 ಲಕ್ಷ ಒಂದು ಅಪಿಯರೆನ್ಸ್ಗೆ ತಗೊಂತಾರೆ. ಅಂತ ವಕೀಲರು ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ಸ್ಯಾಲರಿ ಬ್ರಾಕೆಟ್ ಇಲ್ಲಿ ಇರೋದಿಲ್ಲ. ಸೊ ಇಷ್ಟು ಕರಿಯರ್ ಅಪಾರ್ಚುನಿಟಿ ಮತ್ತು ಸ್ಯಾಲರಿ ಬಗ್ಗೆ ನಾವು ನೋಡಿದ್ವಿ LLB ಆದ ನಂತರ. ಸೊ ಹೋಪ್ ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಈ ಒಂದು ಮಾಹಿತಿ ನಿಮಗೆ ಅತ್ಯಂತ ಉಪಯುಕ್ತವಾಗಿದೆ ಅಂತ ತಿಳ್ಕೊಂತೀನಿ. ಯಾಕಂದ್ರೆ ಲಾಯರ್ ಆಗಬೇಕು ಅಂತ ಬಹಳಷ್ಟು ಜನ ಕನಸನ್ನ ಕಂಡಿರ್ತಾರೆ, ಅವರಿಗೆ ಸರಿಯಾದ ಮಾರ್ಗ ಗೊತ್ತಿರೋದಿಲ್ಲ. ಅದರಲ್ಲೂ ಕೂಡ ಈ ನ್ಯಾಷನಲ್ ಯೂನಿವರ್ಸಿಟಿಗಳಲ್ಲಿ ಹೋದ್ರೆ ನಿಮಗೆ ಅಪಾರ್ಚುನಿಟಿಗಳು ಬರುತ್ತೆ, ಕ್ಯಾಂಪಸ್ ಇಂಟರ್ವ್ಯೂಗಳು ಕೂಡ ಆಗುತ್ತೆ. ನ್ಯಾಷನಲ್ ಲಾ ಯೂನಿವರ್ಸಿಟಿಗಳಲ್ಲಿ ಹೇಗೆ ಇಂಜಿನಿಯರಿಂಗ್ ಕಾಲೇಜ್ಗಳೇ ಕ್ಯಾಂಪಸ್ ಇಂಟರ್ವ್ಯೂ ಆಗುತ್ತಲ್ಲ, ಅದೇ ರೀತಿ ಲಾ ಯೂನಿವರ್ಸಿಟಿಗಳಲ್ಲಿ ಕೂಡ ಕ್ಯಾಂಪಸ್ ಇಂಟರ್ವ್ಯೂ ಆಗುತ್ತೆ. ಮತ್ತು ನಿಮಗೆ 25ಕ್ಕೂ ಹೆಚ್ಚು ಲಾ ಯೂನಿವರ್ಸಿಟಿಗಳಿದೆ. ಮತ್ತೆ ಆ ಲಾ ಯೂನಿವರ್ಸಿಟಿಗಳಿಗೆ ಅಡ್ಮಿಷನ್ ಪಡಿಬೇಕಂದ್ರೆ ಕ್ಲಾಟ್ ಎಕ್ಸಾಮ್ ಬರೀಬೇಕು. ಈ ಕ್ಲಾಟ್ ಎಕ್ಸಾಮ್ನ ಸ್ಕೋರ್ನಿಂದ ಈ 25 ಯೂನಿವರ್ಸಿಟಿಗಳ ಜೊತೆಗೆ ಸುಮಾರು 60ಕ್ಕಿಂತ ಹೆಚ್ಚು ಟಾಪ್ ರೆಪ್ಯೂಟೆಡ್ ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ಮಾಡಿರುವಂತಹ ಕಾಲೇಜ್ಗಳಲ್ಲಿ ಕೂಡ ನೀವು ಅಡ್ಮಿಷನ್ ಅನ್ನ ಪಡಿಬಹುದು. ಸೊ ಇನ್ನೂ ಏನಾದ್ರೂ ನಿಮಗೆ ಪ್ರಶ್ನೆಗಳು, ಡೌಟ್ಸ್ಗಳಿತ್ತಪ್ಪ ಅಂತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಮತ್ತು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರಲ್ಲ, ಕೆಳಗಡೆ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ನ ಒತ್ತಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. Click on subscribe button and press the bell icon to get updates from All Academy.